ಮಾಜಿ ಪ್ರಧಾನಿ ದೇವೇಗೌಡರು, ಅವರ ಧರ್ಮಪತ್ನಿ ಚೆನ್ನಮ್ಮ ಅವರಿಲ್ಲ, ನಿಮ್ಮ ತಾಯಿ ಸಮಾನರು, ಅತ್ತೆಯವರೇನಿಲ್ಲ ಸರ್. ಕಳ್ಕೊಂಡಿದ್ದೀವಿ ನಾವು ಕೂಡ. ಆದರೆ 89 ವರ್ಷಗಳ ತುಂಬು ಜೀವನ ಸರ್ ಅದು. 72 ವರ್ಷದ ದಾಂಪತ್ಯ ಜೀವನ ಅಂದರೆ ಅವರ ಪ್ರತಿ ಹೆಜ್ಜೆ ನಡೆ, ಅವರು ಕುಟುಂಬವನ್ನು ನಿರ್ವಹಣೆ ಮಾಡಿದ ರೀತಿ ಮಾದರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಡೆ ದಿನಗಳಲ್ಲಿ ಅವರು ನಿಮ್ಮ ಜೊತೆನೇ ಇದ್ದರು, ನಿಮ್ಮ ಮನೇಲಿದ್ದರು, ಅವರ ಆರೈಕೆಯನ್ನು ನೀವು ಮಾಡಿದ್ದೀರಿ. ಆ ದಿನಗಳನ್ನು ನೆನಪು ಮಾಡ್ಕೋಬೋದಾ? ನಮಸ್ಕಾರ. ಮೊದಲನೇದಾಗಿ ನನ್ನ ಮಾತನ್ನ ಶುರು ಮಾಡೋಕ್ಕಿಂತ ಮುಂಚೆ ನಾನು ನನ್ನನ್ನು ಇಂಟ್ರೊಡಕ್ಷನ್ ಆಗಲೇ ಮೇಡಮ್ ಹೇಳಿದ್ದಾರೆ. ನಾನು ಒಬ್ಬ ಆರ್ಥೋಪೆಡಿಕ್ ಸರ್ಜನ್ನು. ನಾನು ಫಾರ್ಮರ್ ಡೈರೆಕ್ಟರ್ ಆಫ್ ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಟ್ರಾಮಾ ಅಂಡ್ ಆರ್ಥೋಪೆಡಿಕ್ಸ್. ಇಬ್ಬರೇ ಅಳಿದಿರೋ ನಮ್ಮ ಮಾವನವರು ದೇವೇಗೌಡರಿಗೆ. ಒಬ್ಬರು ಭಾಳ ಚಿರಪರಿಚಿತರು, ಸಿ ಎನ್ ಮಂಜುನಾಥ್. ನಾನು ಎರಡನೇವನು. ಅವರಿಬ್ಬರೇ ಹೆಣ್ಮಕ್ಳು. ಸೊ ಹಾಗಾಗಿ ಕಡೆ 17 ವರ್ಷ ಅವರು ನಮ್ಮ ಜೊತೆ ನಾವೆಲ್ಲ ಒಟ್ಟಿಗೆ ವಾಸ ಮಾಡ್ತಾ ಇದ್ವಿ. ಅದಕ್ಕೆ ಹೇಳ್ತೀನಿ ನಾನು ಮುಂದೆ ಯಾಕೆ ಆ ಪರಿಸ್ಥಿತಿ ಬಂತು ಅನ್ನೋದನ್ನ ನಾನು ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಕೇಳಿದ ಕ್ವಶನ್, ಕೊನೆ ದಿನಗಳು, ಅವರು ಹಾಸಿಗೆ ಹಿಡಿದಿದ್ದ ಕೊನೆ ದಿನಗಳು ಹೇಗಿತ್ತು ಅಂತ ಕೇಳಿದ್ರೆ ಅದಕ್ಕೆ ನಾನು ಆನ್ಸರ್ ಮಾಡಬೇಕಾಗಿದೆ. ಚೆನ್ನಮ್ಮನವರು ಅವರು ನಮಗೆ ಅತ್ತೆಯವರಲ್ಲ, ತಾಯಿಯವರಾಗಿದ್ರು. ಯಾಕೆಂದ್ರೆ ನನ್ನ ತಾಯಿ ಇರ್ಲಿಲ್ಲ. ನನ್ನ ತಾಯಿ ತೀರೋಗಿ 16 ಇಯರ್ಸ್ ಆಗಿತ್ತು. ಅವರೇ ನಮಗೆ ತಂದೆ ತಾಯಿ ಎಲ್ಲ ಆಗಿದ್ರು. ಅವರು ಕೊನೆ ದಿನಗಳು 1.5 ವರ್ಷ ಅವ್ರು ಹಾಸಿಗೆ ಹಿಡಿದ್ ಬಿಟ್ರು. ಯಾಕೆ ಹಾಸಿಗೆ ಹಿಡಿದ್ರು? ಆಲ್ಮೋಸ್ಟ್ ಅವರು ವೀಲ್ ಚೇರ್ ಜೀವನ ಆಗಿತ್ತು ಅವ್ರದ್ದು. ರೀಸನ್ ಏನಾಯ್ತು ಅಂದ್ರೆ ಕೋವಿಡ್, ಜಸ್ಟ್ 3-4 ಇಯರ್ಸ್ ಬಿಫೋರ್ ಕೋವಿಡ್ ಅಲ್ಲಿ 3 ಸಲ ಅವರಿಗೆ ಕೋವಿಡ್ ಅಟ್ಯಾಕ್ ಆಯ್ತು. 3 ಸಲ. ಏನಕ್ಕೆ 3 ಸಲ ಆಯ್ತು ಅಂದ್ರೆ, ಇವರಿಗೆ ಯಾರಾದ್ರೂ ಬಂದು ಫಂಕ್ಷನ್ ಕರೆದ್ರೆ, ನಾಮಕರಣ ಇರ್ಬೋದು, ಮದುವೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಒಂದು ಜಾತ್ರೆ ಇರ್ಬೋದು, ಊರಲ್ಲಿ ಏನಾದ್ರೂ ಫಂಕ್ಷನ್ ಇರ್ಬೋದು, ಇವರಿಗೆ ಅವರ ಪ್ರೀತಿಯಿಂದ ಬಂದು ಕರೆಯೋದಿಕ್ಕೆ ಬಹಳ ಹೋಗ್ತಾ ಇದ್ರು. ಇಲ್ಲ ಅನ್ನಕ್ಕಾಗ್ತಿರ್ಲಿಲ್ಲ, ಹೋಗಿ ಅಟೆಂಡ್ ಮಾಡೋರು. ನಾವು ಬಹಳಷ್ಟು ಹೇಳ್ತಿದ್ವಿ, ಬೇಡ, ಅವಾಯ್ಡ್ ಮಾಡಿ ಅಂತ. ಆದ್ರೂ ಅವರಿಗೆ ಒಂದು ಧೈರ್ಯ, ನನ್ಗೇನಾಗಲ್ಲ, ಏನಾಗ್ತದೆ. ಕೋವಿಡ್ ಸೀರಿಯಸ್ನೆಸ್ ಅವರು ಅಷ್ಟು ತಗೊಳ್ಳಿಲ್ಲ. ಅದರಿಂದಾಗಿ 3 ಸಲ ಕೋವಿಡ್ ಆಯ್ತು. 3 ಸಲ ಅಡ್ಮಿಟ್ ಮಾಡಿದ್ವಿ. ನಿಮಗೆ ಗೊತ್ತಿದೆ, ಯಾರೇ ಮನುಷ್ಯನಿಗೆ ಕೋವಿಡ್ ಅಟ್ಯಾಕ್ ಆದ್ರೆ ಇಂಟರ್ಸ್ಟಿಷಿಯಲ್ ಟಿಶ್ಯೂ ಸೆಲ್ಸ್ ಅಂತ ಇರುತ್ತೆ, ಅದು ಫೈಬ್ರೋಸಿಸ್ ಆಗ್ಬಿಡುತ್ತೆ. ಆ ಲೆವೆಲ್ ಅಲ್ಲಿ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ. ಆಕ್ಸಿಜನ್ ನಾವೇನ್ ತಗೊಳ್ತೀವಿ ಅದು ಬ್ಲಡ್ ಹೋಗುತ್ತೆ, ಬ್ಲಡ್ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಲಂಗ್ ಬರುತ್ತೆ. ಅದು ಫೈಬ್ರೋಸಿಸ್ ಆಗಿ ಆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಕೆಪಾಸಿಟಿ ಕಮ್ಮಿ ಆಗ್ಬಿಡುತ್ತೆ. ಅದರಿಂದಾಗಿ ಅವರಿಗೆ ಲಂಗ್ದು ಇನ್ಫೆಕ್ಷನ್ ಅಥವಾ ಲಂಗ್ದು ಕೆಪಾಸಿಟಿ ಕಮ್ಮಿ ಆಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಉಸಿರಾಟದ ತೊಂದರೆ ಆಗಿ ಆಸ್ಪತ್ರೆ ಹೋಗೋದು ಬರೋದು ಆಗಿ 1.5 ವರ್ಷದಿಂದ ಬೆಡ್ ಅವರಿಗೆ ನಡೆಯೋದಿಕ್ಕೆ ಕಷ್ಟ ಆಗ್ತಿತ್ತು. ನಡೆದ್ರೆ ಸುಸ್ತಾಗೋರು. ಹಾಗಾಗಿ ಒಂದು ICU ಬೆಡ್ಡೇ, ನಾವು ICU ಸ್ಟ್ರಕ್ಚರ್ನೇ ಮನೆಯಲ್ಲೇ ಮಾಡಿ ಆಕ್ಸಿಜನ್ ಪ್ರೊಡಕ್ಷನ್ ಮಾಡೋ, ಮ್ಯಾನುಫ್ಯಾಕ್ಚರ್ ಮಾಡೋ ಮಿಷನ್, ಮಾನಿಟರ್ಸು, ಪಲ್ಸ್ ಆಕ್ಸಿಮೀಟರು, ನರ್ಸಸ್ಸು, ICUನೇ ಕ್ರಿಯೇಟ್ ಮಾಡಿ ಅಲ್ಲಿ ನಾವು ಮನೆಯಲ್ಲಿ ಮಾಡಿದ್ವಿ. ಡಾಕ್ಟರ್ಸ್, ನಮ್ಮ ವೈಫ್, ಶಿ ಈಸ್ ದ ಒನ್ ಟೇಕನ್ ಕೇರ್ ಆಫ್ ಮೈ ಮದರ್ ಇಲ್ಲ. ಅವ್ರೇನ್ ಮಾಡ್ತಾರೆ, ಶಿ ಇಸ್ ದಿ ಒನ್ ಹೂ ಇಸ್ ಮಾನಿಟರಿಂಗ್ ದಿ ಹೋಲ್ ಹೆಲ್ತ್ ಆಫ್ ದಿ ಮೈ ಮದರ್ ಇಲ್ಲ. ಅವರು ಡಾಕ್ಟರ್ಗಳು ಮಣಿಪಾಲ್ ಹಾಸ್ಪಿಟಲ್ ಸತ್ಯನಾರಾಯಣ ಅಂತ ಇದ್ದಾರೆ. ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ರು ನಿಮಗೆ, ಅವರು ಕನ್ಸರ್ನ್. ಈಗ ಆರ್ಥೋಪೆಡಿಕ್ಸ್ ಆದ್ರೆ ನಾನು,
ಮತ್ತೆ ನ್ಯೂರಾಲಜಿಸ್ಟ್ ಇನ್ನು ಯಾರ್ಯಾರು ಬೇಕು ಅಂತವ್ರನ್ನೆಲ್ಲರನ್ನು ಕನ್ಸಲ್ಟ್ ಮಾಡಿ ಅವ್ರನ್ನ ಅಡ್ವೈಸ್ ತಗೊಂಡು ಮಾಡ್ತಾ ಇದ್ರು. ಅವರಿಗೆ ಎದ್ದೇಳಕ್ ಆಗ್ತಾ ಇರ್ಲಿಲ್ಲ, ಅವರಿಗೆ ಬಂದು ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ, ವೀಲ್ ಚೇರ್ ಅಲ್ಲಿ ನಾವು ಮೊಬಿಲೈಸ್ ಮಾಡ್ಬೇಕಿತ್ತು. ಅವಾಗ ಅವರು ಊಟ ಮಾಡೋದು ಸ್ವಲ್ಪ ಅಪೆಟೈಟ್ ಕಮ್ಮಿ ಆಗ್ತಾ ಇತ್ತು. ಅಪೆಟೈಟ್ ಕಮ್ಮಿ, ಊಟ ಮಾಡೋದಕ್ಕೆ ಬಹಳ ಕಷ್ಟಪಡೋರು. ಅವಾಗ ತಿನ್ನಿಸ್ಬೇಕಿತ್ತು ಅವ್ರಿಗೆ ಯಾರಾದ್ರು ಒಬ್ರು ತಿನ್ಸಿ. ಆಗ ಕೆಲವು ಸಲ ಅವರು ಅಪೆಟೈಟ್ ಇಲ್ಲೇ ಇದ್ದ ಕಾರಣ ತಿನ್ನೋದಿಕ್ಕೆ ಬಹಳ ಹೆಸಿಟೇಟ್ ಮಾಡೋರು. ಆ ಟೈಮಲ್ಲಿ ಫಾದರ್ ಇನ್ ಲಾ ಆ ಟೈಮ್ ಕೆಳಗ್ ಬರೋರ ಜೊತೆ ಊಟ ಮಾಡೋದಕ್ಕೆ. ಅವ್ರ ಊರಲ್ಲಿ ಇರುವಾಗ ಫಾದರ್ ಇನ್ ಲಾ ಇವ್ರನ್ನ ಊಟ ಜೊತೆನಲ್ಲಿ ಮಾಡಿ ಅಭ್ಯಾಸ ಅವ್ರಿಗೆ ಮುಂಚೆಯಿಂದನು. ಇವ್ರ ಊರಲ್ಲಿ ಇದ್ರೆ ಅವರು ಇವ್ರನ್ನ ಬಿಟ್ಟು ಮಾಡ್ತಿರ್ಲಿಲ್ಲ, ಇವ್ರು ಅವ್ರನ್ನ ಬಿಟ್ಟು ಮಾಡ್ತಿರ್ಲಿಲ್ಲ. ಆ ಪರಿಸ್ಥಿತಿ ಅದು. ಸೊ ಅದಕ್ಕೆ ಅವರು ಮೇಲೆ ಅವರು ನಮ್ಮ ಫಾದರ್ ಇನ್ ಲಾ ರೂಮ್ ಸೆಕೆಂಡ್ ಫ್ಲೋರ್, ಇವರು ಫಸ್ಟ್ ಫ್ಲೋರ್ ಅಲ್ಲಿ ಇರ್ತಿದ್ರು. ಅಲ್ಲಿಂದ ಕೆಳಗೆ ಬರೋರು, ಬಂದು ಜೊತೆನಲ್ಲಿ ಕುತ್ಕೊಳ್ಳೋರು. ಇವರು ಯಾವಾಗ ಊಟ ಮಾಡ್ತಾ ಇರ್ಲಿಲ್ಲ, ನಮ್ಮ ವೈಫ್ ತಿನ್ಸಕ್ ಹೋದ್ರೆ ತಿಂತಿರ್ಲಿಲ್ಲ. ಇವರೇ ಫೋರ್ಸ್ ಮಾಡಿ ತಿನ್ಬೇಕು, ನೀನ್ ತಿನ್ಲಿಲ್ಲ ಅಂದ್ರೆ ನೀನು ಬದುಕೋದು, ನೀನು ಬದುಕ್ಲಿಲ್ಲ ಅಂದ್ರೆ ನಾನ್ ಹಿಂಗಿರೋದು, ಹಿಂಗೆಲ್ಲಾ ಮಾತಾಡಿ ತಿನ್ಸಕ್ಕೆ ಫೋರ್ಸ್ ಮಾಡೋರ. ಆ ಟೈಮಲ್ಲಿ ನನ್ನ ಮೊಮ್ಮಗಳು ಒಬ್ಳು ಚಿಕ್ಕ ಹುಡುಗಿ, ಐ ಥಿಂಕ್ ಅದೆಲ್ಲ ವಿಡಿಯೋದಲ್ಲಿ ವೈರಲ್ ಆಗಿದೆ. ಅವಳು ಚಿಕ್ಕವಳು ಕೈ ಹಿಡ್ಕೊಂಡು ಅಜ್ಜಿ ತಿನ್ನಿ ಅಂತ ಹೇಳಿ ತಿನ್ನಿಸ್ತಾ ಇದ್ರು. ಈ ರೀತಿಯಾಗಿ ಅದು 1.5 year ನಡೀತು. ಆ 1.5 year ಅಲ್ಲಿ ಒಂದು 3 ಸಲ ಅಪೋಲೋ ಆಸ್ಪತ್ರೆಗೆ ಹೋಗಿ ICU ನಲ್ಲಿದ್ದು ರಿಕವರ್ ಆಗಿ ಬರ್ತಾ ಇದ್ರು. ಸೊ ಮತ್ತೆ ಮಧ್ಯ ಅಪ್ಸೆಟ್ ಅಪ್ ಅಂಡ್ ಡೌನ್ ಗೊತ್ತಲ್ಲ ನಿಮ್ಗೆ, ಅದು ಆಗ್ತಾ ಇತ್ತು. ಆ ಟೈಮಲ್ಲಿ ಡಾಕ್ಟರ್ಗಳು ಕನ್ಸಲ್ಟ್ ಮಾಡೋದು, ಆಕ್ಸಿಜನ್ ಕೊಡೋದು, ಅದಕ್ಕೆ ಬೇಕಿದ್ ಮೆಡಿಸಿನ್ ಒಬ್ರು ನರ್ಸ್ಗಳು ಇರೋರಲ್ಲ ಅವ್ರ ಹತ್ರ ಕೊಡಿಸೋದು. ಹೀಗೆ ಸಮ್ ಹೌ ವಿ ವರ್ ಮ್ಯಾನೇಜಿಂಗ್ ದಿ ಹೋಲ್ ಶೋ.